ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಬ್ಲೌಸ್ ನೆಕ್ಕನ್ನು ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋತಿದ್ದೀರಾ? ಹೌದು, ಇವತ್ತು ಬ್ಲೌಸಿಗೆ ರಿಲೇಟೆಡ್ ಆಗಿ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಪೈಪಿಂಗ್ ಮತ್ತು ಹ್ಯಾಮಿಂಗ್ ಮಾಡದೆ ಸಿಂಪಲ್ಲಾಗಿ ಹೇಗೆ ನೆಕ್ಕನ್ನು ಮಾಡ್ಬೋದು ತೋರಿಸಿ ಅಂತ. ಸೊ ಈ ಒಂದು ನೆಕ್ಕನ್ನು ಮಾಡುವಾಗ ನಮಗೆ ಪೈಪಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ, ಹ್ಯಾಮಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ. ಫಸ್ಟಿಗೆ ನಾನು ಇಲ್ಲಿ ಬ್ಯಾಕ್ ಸೈಡ್ ನೆಕ್ಕನ್ನು ಬ್ಯಾಕ್ ಸೈಡ್ ಪಾರ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ರೌಂಡ್ ನೆಕ್ಕನ್ನು ಮಾಡ್ತಾಯಿದ್ದೀನಿ ಸಿಂಪಲಾಗಿ. ಸೊ ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಬನ್ನಿ ಇವಾಗ ಸ್ಟಿಚಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ನೋಡಿ, ಇದು ಮೇನ್ ಫ್ಯಾಬ್ರಿಕ್ನ ಮೇಲ್ಮೈ, ಅದರ ಮೇಲೆ ನಾವು ನಮ್ಮ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಈ ಥರ ನಾವು ಹೇಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ಟಿಚ್ ಮಾಡುವಾಗ ಅಂದರೆ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ನಾವು ಟಾಚಿನಿ ಅಥವಾ ಗುಂಡು ಪಿನ್ನು ಏನಂತ ಹೇಳ್ತೀವಿ ಅದರಿಂದ ಸೇಫ್ ಮಾಡಿಕೊಂಡ್ರೆ, ಅಂದರೆ ಎಲ್ಲ ಕಡೆ ನಾವು ಪಿನ್ನನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಥರ ಗುಂಡು ಪಿನ್ನನ್ನು ಹಾಕ್ಕೊಳ್ಳಿಲ್ಲ ಅಂತ ಅಂದರೆ ಬಟ್ಟೆ ಅಲುಗಾಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ದುಂಡು ಪಿನ್ನನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇವಾಗ ಸ್ಟಿಚಿಂಗ್ ಮಾಡಿ ಆಗಿದೆ. ಇವಾಗ ಏನು ಮಾಡಬೇಕು ಅಂತ ಅಂದರೆ ಒಂದು ಕಾಲು ಭಾಗದಷ್ಟು ಜಾಗನ ಬಿಟ್ಕೊಂಡು ನಾವು ಇಲ್ಲಿ ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ, ನೆಕ್ ಒಳಗಿನ ಬಟ್ಟೆಯನ್ನು. ಇವಾಗ ಗುಂಡು ಪಿನ್ನನ್ನು ತೆಗೆದ್ಬಿಟ್ಟು ನಾನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಕಟಿಂಗ್ ಮಾಡಿ ಆದಮೇಲೆ ನಾವು ಮಿಡಲಲ್ಲಿ ಒಂದು ಸಣ್ಣದಾದ ಕಟ್ಟನ್ನು ಹಾಕ್ಕೋತಾ ಹೋಗಬೇಕು. ಸೊ ಈ ಥರ ಕಟ್ ಹಾಕೋದ್ರಿಂದ ನೆಕ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನಾವು ಕಟ್ ಹಾಕುವಾಗ ನಾವು ಹಾಕಿರುವಂತಹ ಸ್ಟಿಚ್ ಮೇಲೆ ಕಟಿಂಗ್ ಬರಬಾರ್ದು. ಇವಾಗ ನೋಡಿ, ಲೈನಿಂಗ್ ಪೀಸನ್ನು ಈ ಥರ ಟರ್ನ್ ಮಾಡಿ ನಾವೊಂದು ಟರ್ನಿಂಗ್ ಸ್ಟಿಚ್ ಅಂತ ಹೇಳ್ತೀವಿ. ಈ ಲೈನಿಂಗ್ ಪೀಸ್ ಮೇಲಷ್ಟೇ ನಾವು ತುದಿ ಎಟ್ ದ ಎಂಡ್ ನಾವು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಸೊ ಈ ಥರ ಸ್ಟಿಚ್ಚನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಂದು ಫಿನಿಶಿಂಗ್ ಜೊತೆ ನಮ್ಮ ನೆಕ್ ರೆಡಿ ಆಗುತ್ತೆ. ಎಲ್ಲ ಕಡೆ ನೋಡಿ ನೀಟಾಗಿ ಲೈನಿಂಗ್ ಬಟ್ಟೆ ಮೇಲೆ ಅಷ್ಟೇ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ಟರ್ನ್ ಮಾಡಿಬಿಟ್ಟು ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ ಒಂದು 1/4 ಇಂಚಷ್ಟು ಬಿಟ್ಟು ನಾವು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ತುಂಬ ಫಿನಿಶಿಂಗ್ ತುಂಬಾ ನೀಟಾಗುತ್ತೆ. ಕೆಲವೊಬ್ಬರು ತುಂಬ ಎಜ್ಜಲ್ಲಿ ಹಾಕ್ಕೊಳ್ತಾರೆ. ಹಾಗೆ ಮಾಡೋದಕ್ಕಿಂತ ಒಂದು 1/4 ಇಂಚಷ್ಟು ಒಂದು ಸ್ವಲ್ಪ ಜಾಗ ಬಿಟ್ಟು ನಾವು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಕು. ನಾನು ಯಾವಾಗಲೂ ನೆಕ್ಕನ್ನು ರೆಡಿ ಮಾಡೋದು ಹೀಗೆ, ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಬೋದು. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಯಾರೆಲ್ಲ ಸ್ಟಿಚಿಂಗ್ ಮಾಡಲಿಕ್ಕೆ ಕಲಿಬೇಕು, ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಈ ಥರ ನೆಕ್ಕನ್ನು ಟ್ರೈ ಮಾಡಿ. ಸೊ ತುಂಬ ಈಸಿಯಾಗಿ ನೆಕ್ ರೆಡಿ ಆಗುತ್ತೆ. ಇದರಲ್ಲಿ ಯಾವುದೇ ಶೇಪನ್ನು ಕೂಡ ನೀವು ಆರಾಮಾಗಿ ರೆಡಿ ಮಾಡ್ಕೋಬಹುದು. ನೋಡಿ, ಇವಾಗ ಬ್ಲೌಸ್ ನೆಕ್ ರೆಡಿ ಆಗಿದೆ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್, ಸಿ ಯು ಸೂನ್ ಗೈಸ್.